Dear students, in previous video we are learning about the Delhi Sultanate's period. In here, Tughlaq dynasty. ಪ್ರಿಯ ವಿದ್ಯಾರ್ಥಿಗಳ ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ದೆಹಲಿ ಸುಲ್ತಾನರ ಕುರಿತಾದಂತೆ ಅಧ್ಯಯನವನ್ನು ಮಾಡ್ತಾ ಬರ್ತಾ ಇದ್ವಿ. ಅದರಲ್ಲಿ ತುಘಲಕ್ ರಾಜ ಮನೆತನದ ಕುರಿತಾದಂತೆ ಈಗಾಗಲೇ ಅಧ್ಯಯನವನ್ನು ಮಾಡ್ತಾ ಇದ್ವಿ. ಇನ್ ಹಿಯರ್ ವಿ ಆಲ್ರೆಡಿ ಲರ್ನ್ಟ್ ಅಬೌಟ್ ಮೊಹಮ್ಮದ್ ಬಿನ್ ತುಘಲಕ್ ಆ್ಯಂಡ್ ಇಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ಸ್. ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದಂತೆ ತುಘಲಕ್ ರಾಜ ಮನೆತನದ ಪ್ರಸಿದ್ಧನಾದಂತಹ ರಾಜನಾದ ಈ ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಅವನ ಆಡಳಿತಾತ್ಮಕ ಪ್ರಯೋಗಗಳ ಕುರಿತಾದಂತೆ ನಾವು ಈಗಾಗಲೇ ಅರಿತಿದ್ದೇವೆ. ಅಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದನ್ನು ಸ್ವಲ್ಪ ನೆನಪಿಸ್ಕೊಳ್ತಾ, in administrative experiments, Muhammad bin Tughlaq made some experiments like increase of taxes in the Doab region, transfer of capital, token currency reform. ಇಲ್ಲಿ ಅವನ ಆಡಳಿತಾತ್ಮಕ ಪ್ರಯೋಗಗಳನ್ನು ಅಧ್ಯಯನವನ್ನು ಮಾಡ್ತಾ ನಾವು ಮೊದಲನೆಯದಾಗಿ ದೋಆಬ್ ಪ್ರದೇಶದಲ್ಲಿನ ತೆರಿಗೆಯ ಹೆಚ್ಚಳ, ಎರಡನೆಯದಾಗಿ ರಾಜಧಾನಿಯ ವರ್ಗಾವಣೆ, ನಂತರ ಸಾಂಕೇತಿಕ ನಾಣ್ಯದ ಚಲಾವಣೆಯ ಕುರಿತಾದಂತೆ ಅಧ್ಯಯನವನ್ನು ಮಾಡಿದ್ದೇವೆ. ಬಟ್ ಆಲ್ ಎಕ್ಸ್ಪೆರಿಮೆಂಟ್ಸ್ ಬಿಕಮ್ ಫೇಲ್ಡ್. ಎಲ್ಲ ಆ ಒಂದು ಪ್ರಯೋಗಗಳು ವಿಫಲವಾಗಿತ್ತು ಅನ್ನುವಂಥದ್ದನ್ನು ಈಗಾಗಲೇ ಅರಿತಿದ್ದೇವೆ. ಆ್ಯಂಡ್ ಈಸ್ ಆಲ್ಸೋ ಬಿಕಮ್ ಅನ್ಪಾಪ್ಯುಲರ್ ಅಮಂಗ್ ದ ಪೀಪಲ್ಸ್. ಜನರ ಅಭಿಪ್ರಾಯದಲ್ಲಿ ತನ್ನ ವರ್ಚಸ್ಸನ್ನು ಕಳೆದುಕೊಂಡಿದ್ದ ಈ ಮೊಹಮ್ಮದ್ ಬಿನ್ ತುಘಲಕ್ ಅನ್ನುವಂತಹ ಆಡಳಿತಾಧಿಕಾರಿ ಏನೇ ಆಗಿರಲಿ, ಅಂತಹ ಸುಲ್ತಾನ ಎಷ್ಟೇ ನಾಲೆಜನ್ನು ಹೊಂದಿದ್ರೂ ಸಹ ಈತ ತನ್ನ ಪ್ರತಿಷ್ಠೆಯನ್ನು ಕಳೆದುಕೊಳ್ಳಬೇಕಾಗಿ ಬಂದಿತ್ತು ಇವನ ಈ ಕಾರ್ಯಗಳಿಂದಾಗಿ. ಏನೇ ಆಗಿರಲಿ, ಹಿಸ್ ಎಕ್ಸ್ಪೆರಿಮೆಂಟ್ಸ್ ಮೇಡ್ ಹಿಮ್ ಅನ್ಪಾಪ್ಯುಲರ್ ಅಮಂಗ್ ದಿ ಪೀಪಲ್. ಹಿ ವಾಸ್ ಎ ಸ್ಕಾಲರ್, ಹಿ ವಾಸ್ ಎ knowledgeable person, but he executed his experiments or plans badly, so he was become unpopular. Historian says that he was a mixture of opposites. ಸೊ ಇಲ್ಲ, ಇವನ ಕಾರ್ಯಗಳಿಂದಲಾಗಿಯೇ ಇವನೇ ಮಾಡಿಕೊಂಡಂತಹದ್ದು ಜನಪ್ರಿಯತೆಯನ್ನು ಕಳೆದುಕೊಳ್ಳಲಿಕ್ಕೆ ಇವನೇ ಕಾರಣನಾಗಿದ್ದ. ಅವನು ತೆಗೆದುಕೊಳ್ತಾ ಇದ್ದಂತಹ ಆ ಒಂದು ಯೋಜನೆಗಳು ಇದ್ದಾವೆ, ಪ್ಲಾನ್ಸ್ಗಳು ಇದ್ದಾವೆ, ಮಾಡ್ತಾ ಇದ್ದಂತಹ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಜಾರಿಗೆ ತರದೇ ಇದ್ದಂತಹದ್ದೇ ಇದೆಲ್ಲದಕ್ಕೂ ಸಹ ಕಾರಣವಾದಂಥದ್ದು. ಏನೇ ಆಗಿರಲಿ, ಜನರಲ್ಲಿ ಜನಪ್ರಿಯತೆಯನ್ನು ಕಳೆದುಕೊಳ್ಳಲಿಕ್ಕೆ ಇದು ಕಾರಣವಾಗಿತ್ತು. ಜೊತೆಗೆ ಇತಿಹಾಸಕಾರ ವರ್ಣಿಸುವಂತೆ ಒಬ್ಬ ಒಳ್ಳೆಯ ಜ್ಞಾನಿಯಾಗಿದ್ದರೂ ಸಹ, ವಿದ್ವಾಂಸನಾಗಿದ್ದರೂ ಸಹ, ಬೇರೆ ಬೇರೆ ವಿಷಯಗಳ ಜ್ಞಾನವನ್ನು ಹೊಂದಿದ್ದರೂ ಸಹ ಈತ ತನ್ನ ಕಾರ್ಯಗಳಿಂದಾಗಿಯೇ ಜನರಲ್ಲಿ ಜನಪ್ರಿಯತೆಯನ್ನು ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಇವನಿಗೆ ಬಂದಿತ್ತು. ಇತಿಹಾಸಕಾರ ವರ್ಣಿಸುವಂತೆ ಅವನನ್ನು ವೈರುಧ್ಯಗಳ ಮಿಶ್ರಣ ಅನ್ನುವಂಥದ್ದಾಗಿಯೇ ಹೇಳ್ತಾ ಹೋಗ್ತಾನೆ. ಅಂದರೆ ಪರಸ್ಪರ ವಿರುದ್ಧ ಗುಣಗಳನ್ನು ಹೊಂದಿದಂಥವನು, ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಗುಣಗಳನ್ನು ಸಹ ನಾವು ಇವನಲ್ಲಿ ಗುರುತಿಸಬಹುದು. ನೆಕ್ಸ್ಟ್, ಸೈಯದ್ ಆ್ಯಂಡ್ ಲೋಧಿ ಡೈನಾಸ್ಟೀಸ್ ರೂಲ್ಡ್ ಫಾರ್ ಫ್ಯೂ times.
Finally, in Lodi dynasty's period, Ibrahim Lodi, when he was ruling, Babur invaded on Delhi. ಇಲ್ಲಿ ಸೈಯದ್ ಮತ್ತು ಲೋಧಿ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಲಿಕ್ಕೆ ಪ್ರಾರಂಭವನ್ನು ನಡೆಸಿದ್ವು. ಆ ನಂತರದಲ್ಲಿ ಲೋಧಿ ಮನೆತನದ ಕೊನೆಯ ದೊರೆ ಅಂತೇಳಿ ಕರೆಸಿಕೊಳ್ತಾನೆ ಇಬ್ರಾಹಿಂ ಲೋಧಿ ಅನ್ನುವಂತಹ ರಾಜ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಾಬರ್ ಅನ್ನುವಂಥವನು ಇಲ್ಲಿ ದಾಳಿಯನ್ನು ನಡೆಸಿದ್ದ. ಫೈನಲಿ ಬಾಬರ್ ಡಿಫೀಟೆಡ್ Ibrahim Lodi in the Battle of First Panipat in 1526 and laid a foundation for a new dynasty in Delhi. It was Mughals. ಈತ ಮೊದಲನೇ ಪಾಣಿಪತ್ ಅನ್ನುವಂತಹ ಕದನದಲ್ಲಿ 1526 ವೇಳೆಗೆ ಇಬ್ರಾಹಿಂ ಲೋಧಿಯನ್ನು ಸೋಲಿಸುವುದರ ಮುಖಾಂತರವಾಗಿ ಹೊಸ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿದ್ದ ಅದೇ ಮೊಘಲ್ ಸಾಮ್ರಾಜ್ಯ. ಏನೇ ಆಗಿರಲಿ, ಫೈನಲಿ ದಟ್ ದೆಹಲಿ ಸುಲ್ತಾನೇಸ್ ಪೀರಿಯಡ್ ಕೇಮ್ ಇನ್ ಟು ಅನ್ ಎಂಡ್. ಅಂತೂ ಕೊನೆಯನ್ನು ಕಂಡಿತ್ತು ಈ ದೆಹಲಿ ಸುಲ್ತಾನ ರಾಜ ಮನೆತನ. ಆ್ಯಂಡ್ ನೌ ವಿ ಆರ್ ಲರ್ನಿಂಗ್ ಅಬೌಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ದೆಹಲಿ ಸುಲ್ತಾನೇಟ್ಸ್. ಈಗ ದೆಹಲಿ ಸುಲ್ತಾನರ ಕೊಡುಗೆಗಳ ಕುರಿತಾದಂತೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಫಸ್ಟ್ ಆಫ್ ಆಲ್, ಅಡ್ಮಿನಿಸ್ಟ್ರೇಷನ್. In administration, the kingdom of Delhi Sultanate was a theocratic state. ಸೊ ಇದು ಸಹ ಏನಿದೆ, ದೈವ ಪ್ರಭುತ್ವವನ್ನು ಸಾರ್ತಾ ಇದ್ದಂತಹ ಒಂದು ಸಾಮ್ರಾಜ್ಯ ಈ ದೆಹಲಿ ಸುಲ್ತಾನ ಸಾಮ್ರಾಜ್ಯ. ರೂಲ್ಡ್ ಆನ್ ದಿ ಬೇಸಿಸ್ ಆಫ್ ಶರಿಯತ್ ಲಾ. ಇಲ್ಲಿ ಇಸ್ಲಾಂನ ಕಾನೂನುಗಳು, ಶರಿಯತ್ ಕಾನೂನುಗಳು ಎಂದಾವೆ, ಅವುಗಳ ಮೇಲೆ ಇವರು ಆಳ್ವಿಕೆಯನ್ನು ನಡೆಸಿದಂಥದ್ದು. The ulemas, they control the state and administration also in Delhi Sultanate's period. Ulemas means a body of Islamic scholars called as ulemas. ಸೊ ಇಲ್ಲಿ ಉಲೇಮರು ಏನಿದ್ದಾರೆ, ಇವರು ಇಡೀ ಒಂದು ರಾಜ್ಯ ಮತ್ತು ರಾಜ್ಯದ ಆಡಳಿತವನ್ನು ನಿಯಂತ್ರಿಸ್ತಾ ಇದ್ರು. ಉಲೇಮರು ಅಂತಂದರೆ ಇಸ್ಲಾಂ ವಿದ್ವಾಂಸರ ಸಮಿತಿ ಏನಿದೆ, ಆ ಒಂದು ಸಮಿತಿ ಅವರು ರಾಜ್ಯದ ಆ ಸಂಪೂರ್ಣವಾದಂಥ ಆಡಳಿತದಲ್ಲಿ ಭಾಗವಹಿಸ್ತಾ ಇದ್ರು, ಕಂಟ್ರೋಲನ್ನು ಮಾಡ್ತಾ ಇದ್ರು. ಬಟ್ ಇನ್ ಅಲ್ಲಾವುದ್ದೀನ್ ಖಿಲ್ಜಿಸ್ ಪೀರಿಯಡ್ ಹಿ ವಾಸ್ ಪ್ರಿವೆಂಟೆಡ್ ದಟ್ ಉಲೇಮಾಸ್ ಇಂಟು ಇಂಟರ್ಫಿಯರೆನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ನಾವು ಆಡಳಿತವನ್ನು ಅಧ್ಯಯನವನ್ನು ಮಾಡ್ತಾ ಹೋದರೆ ಆತ ಮಾತ್ರ ಉಲೇಮರ ಹಸ್ತಕ್ಷೇಪವನ್ನು ನಿಯಂತ್ರಿಸಿದ್ದ, ಅವರನ್ನು ಆಡಳಿತದಿಂದ ಹೊರಗಿಟ್ಟಿದ್ದ ಅನ್ನುವಂಥದ್ದಾಗಿ ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿಕೊಂಡು ಬಂದೆವು. ಆ್ಯಂಡ್ ದ ಸುಲ್ತಾನೇಟ್ಸ್ ಕಾಲ್ಡ್ ದೆಮ್ಸೆಲ್ಸ್ ನಾಯಿಬ್ಸ್ ಆಫ್ ಖಲೀಫಾ. ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಈ ಸುಲ್ತಾನರುಗಳು ಸಹ ಅಷ್ಟೇ ದೈವದತ್ತಾಧಿಕಾರ ಸಿದ್ಧಾಂತವನ್ನೇ ಪ್ರತಿಪಾದಿಸ್ತಾ ಬಂದಂಥವ್ರು. ತಮ್ಮನ್ನು ತಾವು ಇಸ್ಲಾಂ ರಾಜ್ಯ ಮತ್ತು ಧರ್ಮದ ಮುಖ್ಯಸ್ಥ ಖಲೀಫನ ಸಹಾಯಕ ಅನ್ನುವ ರೀತಿಯಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾ ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥವ್ರು. ನೈಬ್ ಆಫ್ ಖಲೀಫಾ ಮೀನ್ಸ್ ಡೆಪ್ಯೂಟಿ ಆಫ್ ಖಲೀಫಾ. ಆ ಖಲೀಫನ ಅಂದರೆ ಹಿ ವಾಸ್ ದಿ ರಿಲಿಜಿಯಸ್ ಹೆಡ್ ಆಫ್ ಇಸ್ಲಾಂ. ಇಸ್ಲಾಂನ ಆ ಧರ್ಮದ ಧಾರ್ಮಿಕ ಮುಖಂಡ ಖಲೀಫಾ ಅಂತ ಅವನ ಸಹಾಯಕ ಅನ್ನುವಂಥ ರೀತಿಯಲ್ಲಿ ಆತ ಆಡಳಿತವನ್ನು ನಿರ್ವಹಿಸ್ತಾ ಬಂದಂತಹದ್ದು. ಏನೇ ಆಗಿರಲಿ, ಇಡೀ ಒಂದು ಇಸ್ಲಾಮಿಕ್ ಸ್ಟೇಟ್ ಮತ್ತು ರಿಲಿಜನ್ನಿಗೆ ತಾನೇ ಪ್ರಮುಖನಂತೆ ಆಳ್ವಿಕೆಯನ್ನು ನಡೆಸ್ತಾ ಬರ್ತಾ ಇದ್ರು ಈ ಸುಲ್ತಾನರುಗಳು. ನೆಕ್ಸ್ಟ್, ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರ ಸರ್ಕಾರವನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಹಿಯರ್ ಆಲ್ಸೋ ಸುಲ್ತಾನ್ ವಾಸ್ ದ ಹೆಡ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಹಿ ಹ್ಯಾಡ್ the power in a legislative, executive and judicial. ಸೊ ಎಲ್ಲ ಅಧಿಕಾರವನ್ನು ಇಲ್ಲಿ ಸುಲ್ತಾನ್ನೇ ಇರಿಸಿಕೊಂಡಂತಹದ್ದು. ನಾವು ಅಧಿಕಾರಗಳಂತಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಧಿಕಾರಗಳು ರಾಜನಲ್ಲಿಯೇ ಇತ್ತು. ಸೊ ಎಲ್ಲ ರಾಜ್ಯಗಳಂತೆ ಇವನೇ ಎಲ್ಲ ಆಡಳಿತದ ಮುಖ್ಯಸ್ಥನಾಗಿದ್ದ. ಉಲೇಮಾಸ್ ವರ್ ಗೈಡ್ ಟು ಸುಲ್ತಾನ್
ದೇ ಆರ್ ಅಸಿಸ್ಟಿಂಗ್ ದ ಕಿಂಗ್. ಉಲೇಮರು ಏನಿದ್ದಾರೆ ಅವರು ಮಾರ್ಗದರ್ಶಕರಾಗಿದ್ದರು. ಅಂದರೆ ಅಲ್ಲಿ ಏನಿದೆ ಆ ಉಲೇಮರು ಅನ್ನುವಂಥದ್ದು ನಮಗೆ ಈಗಾಗಲೇ ಗೊತ್ತಿದೆ, ಬಾಡಿ ಆಫ್ ಇಸ್ಲಾಮಿಕ್ ಸ್ಕಾಲರ್ಸ್ ಕಾಲ್ಡ್ ಆಸ್ ಉಲೇಮಾಸ್. ಅಲ್ಲಿ ಇಸ್ಲಾಂ ವಿದ್ವಾಂಸರುಗಳ ಸಮಿತಿ ಏನಿದೆ ಅದನ್ನು ಉಲೇಮರು ಅಂತೇಳಿ ಕರೀತಾ ಇದ್ರು. ಅಂತಹ ಆ ಉಲೇಮರು ಏನಿದ್ದಾರೆ ಅವರು ರಾಜನಿಗೆ ಮಾರ್ಗದರ್ಶನ ನೀಡಲಿಕ್ಕೋಸ್ಕರವಾಗಿದ್ದಂಥವರಾಗಿದ್ದರು. ಏನೇ ಆಗಿದೆ, ಅಲ್ಲಾವುದ್ದೀನ್ ಖಿಲ್ಜಿ ಹಿ ಕೆಪ್ಟ್ ಔಟ್ ಆರ್ ಅವೇ ಉಲೇಮಾಸ್ ಫ್ರಮ್ ಸ್ಟೇಟ್ ಅಫೇರ್ಸ್. ಇಲ್ಲಿ ಪ್ರಮುಖವಾದಂಥ ಅಂಶ ಅಂತಂದರೆ ಉಲೇಮರನ್ನು ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದಿಂದ ಹೊರಗಿಟ್ಟಿದ್ದ ಅನ್ನುವಂಥದ್ದಾಗಿ. ಆ್ಯಂಡ್ ದ ಸುಲ್ತಾನ್ ಕ್ಯಾರಿಡ್ ದ ಅಡ್ಮಿನಿಸ್ಟ್ರೇಷನ್ ವಿತ್ ದ ಹೆಲ್ಪ್ ಆಫ್ ನಂಬರ್ ಆಫ್ ಮಿನಿಸ್ಟರ್ಸ್. ಸೊ ದರ್ ವಾಸ್ ಸಮ್ ಮಿನಿಸ್ಟರ್ಸ್ ಅಪಾಯಿಂಟೆಡ್ ಟು ಅಡ್ಮಿನಿಸ್ಟ್ರೇಷನ್. ಆಡಳಿತಕ್ಕೋಸ್ಕರವಾಗಿ, ರಾಜನಿಗೆ ಸಹಾಯಕ್ಕೋಸ್ಕರವಾಗಿ ಮಂತ್ರಿವರ್ಗ ಅನ್ನುವಂಥದ್ದು ಇಲ್ಲಿ ನೇಮಕವಾಗಿತ್ತು. ಸುಲ್ತಾನ ಮಂತ್ರಿವರ್ಗದ ಸಹಾಯದಿಂದ ಆಡಳಿತವನ್ನು ನಿರ್ವಹಿಸ್ತಾ ಇದ್ದ. ವಿತ್ ದ ಹೆಲ್ಪ್ ಆಫ್ ಮಿನಿಸ್ಟರ್ಸ್ ಸುಲ್ತಾನ್ಸ್ ರೂಲಿಂಗ್ ದ ಕಿಂಗ್ಡಮ್. ರಾಜ್ಯವನ್ನು ಸಂಪೂರ್ಣವಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಂತಹ ಸುಲ್ತಾನ, ಅವನಿಗೆ ಮಂತ್ರಿವರ್ಗದ ಸಹಾಯ ಅನ್ನುವಂಥದ್ದಿತ್ತು. ಆ್ಯಂಡ್ ದರ್ ವರ್ ಮೆನಿ ಡಿಪಾರ್ಟ್ಮೆಂಟ್ಸ್. ಅಲ್ಲಿ ಹಲವಾರು ಬೇರೆ ಬೇರೆ ವಿಭಾಗಗಳು ಅನ್ನುವಂಥದ್ದಿತ್ತು. ಆ ಒಂದು ವಿಭಾಗಕ್ಕೂ ಸಹ ಸಮ್ ಮಿನಿಸ್ಟರ್ಸ್ ದೇ ಆರ್ ದ ಇನ್ಚಾರ್ಜ್ ಆಫ್ ಡಿಪಾರ್ಟ್ಮೆಂಟ್ಸ್. ಇಲ್ಲಿ ವಿಭಾಗಕ್ಕೂ ಸಹ ಒಬ್ಬೊಬ್ಬ ಮಂತ್ರಿ ಅನ್ನುವಂಥದ್ದಿದ್ದ, ಅದರ ಮೇಲುಸ್ತುವಾರಿಯನ್ನು ಆತ ಹೊಂದಿದ್ದ. ಲೈಕ್ ಫಾರಿನ್ ಅಫೇರ್ಸ್, ರೆವಿನ್ಯೂ, ರಾಯಲ್ ಕರೆಸ್ಪಾಂಡೆನ್ಸ್ ಎಟ್ಸೆಟ್ರಾ. ಸೊ ಇಲ್ಲಿ ಹಲವಾರು ಇಲಾಖೆಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಅದರಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ವಿದೇಶಾಂಗ ವ್ಯವಹಾರ ಆಗಿರ್ಬೋದು, ರೆವಿನ್ಯೂ ಕಂದಾಯವಾಗಿರ್ಬೋದು, ರಾಯಲ್ ಕರೆಸ್ಪಾಂಡೆನ್ಸ್ ರಾಜಪತ್ರ ವ್ಯವಹಾರದ ಇಲಾಖೆ ಆಗಿರ್ಬೋದು, ಅಗ್ರಿಕಲ್ಚರಲ್, ಮಾರ್ಕೆಟ್ಸ್, ಮಿಲಿಟರಿ, ಜಸ್ಟಿಸ್, ಫೈನಾನ್ಸ್ ಎಟ್ಸೆಟ್ರಾ. ಸೊ ಎಲ್ಲದಕ್ಕೂ ಸಹ ಒಬ್ಬೊಬ್ಬ ಮಂತ್ರಿವರ್ಗ ಅನ್ನುವಂಥದ್ದು ಇರ್ತಾ ಇತ್ತು. ಆ ಮಂತ್ರಿ ಅನ್ನುವಂಥವನು ಅದನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದ. ಆ್ಯಂಡ್ ಇನ್ ಸೆಂಟ್ರಲ್ ಗವರ್ಮೆಂಟ್ ದರ್ ವಾಸ್ ವೇರಿಯಸ್ ಮಿನಿಸ್ಟ್ರಿ. ಹಲವಾರು ಮಂತ್ರಿಗಳು ಅನ್ನುವಂಥವರು ಕೇಂದ್ರ ಸರ್ಕಾರದಲ್ಲಿ ಇರ್ತಾ ಇತ್ತು. ಅದರಲ್ಲಿ ಪ್ರಮುಖವಾದಂಥವ್ರು ಅಂತಂದರೆ ವಜೀರ್, ಹಿ ವಾಸ್ ಎ ಪ್ರೈಮ್ ಮಿನಿಸ್ಟರ್, ಹಿ ವಾಸ್ ನೆಕ್ಸ್ಟ್ ಟು ಸುಲ್ತಾನ್ ಆ್ಯಂಡ್ ಇನ್ಚಾರ್ಜ್ ಆಫ್ ರೆವಿನ್ಯೂ ಆ್ಯಂಡ್ ಫೈನಾನ್ಸ್. ಇಲ್ಲಿ ವಜೀರ್ ಅನ್ನುವಂತಹ ಒಬ್ಬ ಮಂತ್ರಿ ಇರ್ತಾ ಇದ್ದ. ಅವನು ಪ್ರಧಾನಮಂತ್ರಿ ಆಗಿದ್ದ, ರಾಜನ ನಂತರದ ಪ್ರಮುಖವಾದಂಥ ವ್ಯಕ್ತಿ. ಜೊತೆಗೆ ಈತ ಕಂದಾಯ ಮತ್ತು ಇಡೀ ಟ್ರೆಸರಿಗೆ ಈತ ಮುಖ್ಯಸ್ಥನಾಗಿದ್ದ. ಆ್ಯಂಡ್ ನೆಕ್ಸ್ಟ್ ಅರೀಜ್ ಇ ಮಾಮ್ಲಿಕ್, ಮತ್ತೊಬ್ಬ ಪ್ರಮುಖನಾದಂಥ ಮಂತ್ರಿ. ಹಿ ವಾಸ್ ಹೆಡ್ ಆಫ್ ದಿ ಮಿಲಿಟರಿ ಡಿಪಾರ್ಟ್ಮೆಂಟ್. ಈತ ಇಂತಾನೆ ಅರೀಜ್ ಇ ಮಾಮ್ಲಿಕ್ ಅನ್ನುವಂಥವನು ಸೈನಿಕ ಇಲಾಖೆಯ ಮುಖ್ಯಸ್ಥನಾಗಿದ್ದ. ಆ್ಯಂಡ್ ಅಮೀರ್ ಇ ಮಾಜ್ಲಿಸ್ ಅದರ್ ಮಿನಿಸ್ಟರ್. ಹಿ ವಾಸ್ ಆಫೀಸರ್ ಇನ್ಚಾರ್ಜ್ ಆಫ್ ರಾಯಲ್ ಫೆಸ್ಟಸ್ ಆ್ಯಂಡ್ ಕಾನ್ಫರೆನ್ಸಸ್. ಇಲ್ಲಿ ಅಮೀರ್ ಇ ಮಾಜ್ಲಿಸ್ ಅನ್ನುವಂಥವನು ಈ ಒಂದು ರಾಜ ಉತ್ಸವಗಳು ಮತ್ತು ರಾಜಸಭೆಗಳ ಉಸ್ತುವಾರಿ ಮಂತ್ರಿ ಆಗಿದ್ದ. ಆ್ಯಂಡ್ ಅನದರ್ ಒನ್ ಬರೀದ್ ಇ ಮಾಮ್ಲಿಕ್, ಹೆಡ್ ಆಫ್ ದಿ ಸ್ಟೇಟ್ ನ್ಯೂಸ್ ಏಜೆನ್ಸಿ. ಸೊ ಇಲ್ಲಿ ಬರೀದ್ ಇ ಮಾಮ್ಲಿಕ್ ಅನ್ನುವಂಥವನು ರಾಜ್ಯ ಸಮಾಚಾರಗಳ ಮುಖ್ಯಸ್ಥನಾಗಿದ್ದ. ಆ್ಯಂಡ್ ಕಾಜಿ ಉಲ್ ಖಾಜತ್, ಚೀಫ್ ಜಸ್ಟಿಸ್. ಸೊ ಇಲ್ಲಿ ಮತ್ತೊಬ್ಬ ಪ್ರಮುಖನಾದಂಥವನು ಕಾಜಿ ಉಲ್ ಖಾಜತ್ ಅನ್ನುವಂತಹ ಮಂತ್ರಿ. ಈತ ನ್ಯಾಯಾಂಗ ಇಲಾಖೆಯ ಮುಖ್ಯಸ್ಥನಾಗಿದ್ದ. ಸೊ ಹೀಗೆ ಹಲವಾರು ಮಂತ್ರಿಗಳು ರಾಜನಿಗೆ ಸಹಾಯ ಮಾಡಲಿಕ್ಕಾಗಿ ನೇಮಕವಾಗಿರ್ತಾ ಇದ್ದರು. ದೇ ಆರ್ ಅಸಿಸ್ಟಿಂಗ್ ಕಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್. ಆಡಳಿತದಲ್ಲಿ ಅವರ ಸಹಾಯ ಅನ್ನುವಂಥದ್ದು ಈ ರಾಜನಿಗೆ ಸಿಗ್ತಾ ಇತ್ತು. ಆ್ಯಂಡ್ ಇನ್ ರೆವಿನ್ಯೂ, ನಾವು ಇಲ್ಲಿ ಕಂದಾಯ ಪದ್ಧತಿಯಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋದರೆ ಯಾವುದರಿಂದ ಈ ಒಂದು ರಾಜ್ಯಕ್ಕೆ
ಆದಾಯ ಅನ್ನುವಂಥದ್ದು ಬರ್ತಾ ಇದ್ದಪ್ಪ ಅನ್ನುವಂಥದ್ದನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ದೇ ಗಾಟ್ ಇನ್ಕಮ್ ಫ್ರಾಮ್ ಲ್ಯಾಂಡ್ ರೆವಿನ್ಯೂ, ದ ವಾರ್ ಬೋಟಿ, ಆ್ಯನ್ಯುವಲ್ ಟ್ರಿಬ್ಯೂಟ್ಸ್, ಹೌಸ್, ವಾಟರ್, ರಿಲಿಜಿಯಸ್ ಆ್ಯಂಡ್ ಪೋಲ್ ಟ್ಯಾಕ್ಸಸ್. ಇಟ್ ವಾಸ್ ದ ಸೋರ್ಸ್ ಆಫ್ ದಿ ಇನ್ಕಮ್. ಇಡೀ ರಾಜ್ಯದ ಆದಾಯ ಎಲ್ಲಿಂದ ಬರ್ತಾ ಇತ್ತಪ್ಪ ಅಂತಂದರೆ ಒಂದು ಭೂಕಂದಾಯದಿಂದ, ಅದೇ ರೀತಿಯಾಗಿ ಯುದ್ಧದ ಸಮಯದಲ್ಲಿನ ಲೂಟಿಯ ಒಂದು ಕಾರಣದಿಂದಾಗಿ, ವಾರ್ಷಿಕ ಕಂದಾಯದಿಂದ, ಮನೆ, ನೀರು, ಧಾರ್ಮಿಕ ಮತ್ತು ಜಜಿಯಾ ಅನ್ನುವಂತಹ ತಲೆಗಂದಾಯದಿಂದ ಈ ರಾಜ್ಯಕ್ಕೆ ಆದಾಯ ಅನ್ನುವಂಥದ್ದು ದೊರಕ್ತಾ ಇತ್ತು. ಲ್ಯಾಂಡ್ ರೆವಿನ್ಯೂ could be paid either in a cash and kind. So farmers, they can pay the land revenue in cash and kind. ಎರಡರಲ್ಲೂ ಸಹ ಒಬ್ಬ ರೈತ ಅನ್ನುವಂಥವನು ತೆರಿಗೆಯನ್ನು ಕಟ್ಟಬಹುದಾಗಿತ್ತು. ಆತ ನಗದಿನ ರೂಪದಲ್ಲಿಯೂ ಸಹ, ಜೊತೆಗೆ ಧಾನ್ಯ ಅಥವಾ ವಸ್ತುಗಳ ರೂಪದಲ್ಲಿಯೂ ಸಹ ಆತ ಸರ್ಕಾರಕ್ಕೆ ತೆರಿಗೆಯನ್ನು ನೀಡುವಂತಹ ವ್ಯವಸ್ಥೆ ಅನ್ನುವಂಥದ್ದಿತ್ತು. ಆ್ಯಂಡ್ ದಿ ಜಸ್ಟಿಸ್, ನಾವು ನ್ಯಾಯಾಂಗ ಇಲಾಖೆಯ ಕುರಿತಾದಂಥ ಅಧ್ಯಯನಕ್ಕೆ ಹೊರಟ್ರೆ, ದ ಸುಲ್ತಾನ್ ವಾಸ್ ದ ಹೆಡ್ ಆಫ್ ದಿ ಜಸ್ಟಿಸ್. ಇಲ್ಲಿಯೂ ಸಹ ಹೌದು, ಈ ಸುಲ್ತಾನ್ನೇ ಏನಿದ್ದಾನೆ ಇವನೇ ಕೊನೆಯ ನ್ಯಾಯಮೂರ್ತಿಯಂತೆ ತೀರ್ಪನ್ನು ನೀಡ್ತಾ ಇದ್ದ. ಆ್ಯಂಡ್ ಹಿಯರ್ ಆಲ್ಸೋ ಎ ಜಡ್ಜ್ ಆರ್ ಇನ್ಚಾರ್ಜ್ ಆಫ್ ಜಸ್ಟಿಸ್, ಕಾಜಿ ಉಲ್ ಖಾಜತ್. ಸೊ ಇಲ್ಲಿ ಚೀಫ್ ಜಸ್ಟಿಸ್ ಇರ್ತಾ ಇದ್ದ, ಒಬ್ಬ ನ್ಯಾಯಾಧೀಶ ಇರ್ತಾ ಇದ್ದ, ಮುಖ್ಯ ನ್ಯಾಯಾಧೀಶ. ಅವನು ಕಾಜಿ ಉಲ್ ಖಾಜತ್ ಅನ್ನುವಂತಹ ವ್ಯಕ್ತಿ. ಅವನು ರಾಜನಿಗೆ ನ್ಯಾಯಾಂಗ ಇಲಾಖೆಯಲ್ಲಿ ಸಹಾಯವನ್ನು ಮಾಡ್ತಾ ಇದ್ದ. ಆ್ಯಂಡ್ ದ ಚೀಫ್ ಕಾಜಿ ವಾಸ್ ಹೆಲ್ಪ್ ಬೈ ದ ಮುಫ್ತೀಸ್. ಇಲ್ಲಿ ಮತ್ತೊಂದು ಪ್ರಮುಖವಾದ ಅಂಶವನ್ನು ಇತಿಹಾಸಕಾರ ಹೇಳ್ತಾ ಹೋಗ್ತಾನೆ. ಚೀಫ್ ಕಾಜಿ ಏನಿದ್ದಾನೆ, ಕಾಜಿ ಉಲ್ ಖಾಜತ್, ಇವನು ಮುಫ್ತಿ ಅನ್ನುವಂತಹ ಸಹಾಯಕ ಅನ್ನುವಂಥವನಿಂದ ಸಹಾಯವನ್ನು ಪಡೆದುಕೊಳ್ತಾ ಇದ್ದ. ಮುಫ್ತಿ ಇ ವಾಸ್ ಇಂಟರ್ಪ್ರಿಟರ್ ಆಫ್ ಇಸ್ಲಾಮಿಕ್ ಲಾ. ಈ ಮುಫ್ತಿ ಅನ್ನುವಂತಹ ಅಧಿಕಾರಿಯಿಂದಾನೆ ಈತ ಇಸ್ಲಾಮಿಕ್ ಕಾಯ್ದೆಗಳ ವ್ಯಾಖ್ಯಾನಕಾರನಾಗಿದ್ದ. ಅವನ ಸಹಾಯ ಅನ್ನುವಂಥದ್ದು ಚೀಫ್ ಕಾಜಿಗೆ ಸಿಗ್ತಾ ಇತ್ತು. ದ ಟೌನ್ಸ್ ಆ್ಯಂಡ್ ಸಿಟೀಸ್ ಆ್ಯಂಡ್ ಕೋರ್ಟ್ಸ್ ಹೆಡೆಡ್ ಬೈ ಕಾಜೀಸ್ ಆ್ಯಂಡ್ ಅಸಿಸ್ಟೆಡ್ ಬೈ ಮುಫ್ತೀಸ್. ಇಲ್ಲಿ ಎಲ್ಲ ನಗರಗಳಲ್ಲಿಯೂ ಸಹ ನ್ಯಾಯಾಲಯ ಅನ್ನುವಂಥದ್ದು ಇರ್ತಾ ಇತ್ತು. ಅದರ ಜೊತೆಗೆ ಕಾಜಿಗಳು ಇರ್ತಾ ಇದ್ರು. ಅದರ ಜೊತೆಗೆ ನಾವು ನೋಡ್ತಾ ಹೋದರೆ ಕಾಜಿಗಳಿಗೆ ಸಹಾಯವನ್ನು ಮಾಡಲಿಕ್ಕೋಸ್ಕರವಾಗಿ ಮುಫ್ತಿಗಳು ಇರ್ತಾ ಇದ್ರು. ಏನೇ ಆಗಿರಲಿ ನ್ಯಾಯಾಂಗ ಇಲಾಖೆ ಅನ್ನುವಂಥದ್ದು ಈ ಥರ ಇರ್ತಾ ಇತ್ತು. ಆ್ಯಂಡ್ ಕೊತ್ವಾಲ್ ಅದರ್ ಆಫೀಸರ್ಸ್ ಆಲ್ಸೋ ಅಪಾಯಿಂಟೆಡ್. ಹಿ ವಾಸ್ ಇನ್ ಚಾರ್ಜ್ ಆಫ್ ಸೆಕ್ಯೂರಿಟಿ. ಹಿ ವಾಸ್ ಎ ಪೊಲೀಸ್ಮನ್. ಸೊ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಕೊತ್ವಾಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಂತೆ. ಇವನು ಪೊಲೀಸ್ ಆಫೀಸರ್ ಆಗಿದ್ದಂತೆ. ಅಂತೂ ಆ ರೀತಿಯಾದಂತಹ ಪೊಲೀಸ್ ವ್ಯವಸ್ಥೆ ಅನ್ನುವಂಥದ್ದು ಸಹ ಇತ್ತು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಆರ್ಮಿ. ಇಲ್ಲಿ ಸೈನ್ಯದಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಸುಲ್ತಾನ್ ಮೇಂಟೈನ್ಡ್ ಎ ಸ್ಟ್ರಾಂಗ್ ಆರ್ಮಿ. ಆಲ್ರೆಡಿ ವಿ ನೋ ದೆರ್ ವಾಸ್ ಮೆನಿ ಮಿಲಿಟರಿ ಕಾಂಕ್ವೆಸ್ಟಸ್ ಎಟ್ ದ ಟೈಮ್ ಆಫ್ ಅಲಾವುದ್ದೀನ್ ಖಿಲ್ಜಿ ಆ್ಯಂಡ್ ಆಲ್ಸೋ ಇನ್ ಮೊಹಮ್ಮದ್ ಬಿನ್ ತುಗ್ಲಸ್ ಪೀರಿಯಡ್. ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಬಂದಿದ್ದೇವೆ ಅಲಾವುದ್ದೀನ್ ಖಿಲ್ಜಿ ಅನ್ನುವಂತಹ ಸಮರ್ಥ ಸೇನಾನಿಯ ಕುರಿತಾದಂತೆ. ಸುಲ್ತಾನ್ ಅನ್ನುವಂಥವನು ಬಲಿಷ್ಠವಾದಂತಹ ಸೈನ್ಯವನ್ನು ರೂಪಿಸಿದ್ದ ಅನ್ನುವಂಥಕ್ಕೆ ಅದೇ ಉದಾಹರಣೆಯಾಗಿ. ಆ್ಯಂಡ್ ಸುಲ್ತಾನ್ಸ್ ಆರ್ಮಿ ಕನ್ಸಿಸ್ಟೆಡ್ ಆಫ್ ಕಾವಲ್ರಿ, ಇನ್ಫಂಟ್ರಿ ಆ್ಯಂಡ್ ಎಲಿಫೆಂಟ್ ಫೋರ್ಸಸ್. ರಾಜನ ಅಥವಾ ಸುಲ್ತಾನ್ನ ಸೈನ್ಯವನ್ನು ನಾವು ಅಧ್ಯಯನಕ್ಕೆ ಹೊರಟ್ರೆ ಅಲ್ಲಿ ಅಶ್ವದಳ, ಕಾಲ್ದಳ ಮತ್ತು ಗಜದಳ ಅನ್ನುವಂಥ 3 ವಿಭಾಗಗಳು ಅನ್ನುವಂಥದ್ದು ಸೈನ್ಯದಲ್ಲಿ ಇತ್ತು. ಸೊ ಇಲ್ಲಿ ಇತಿಹಾಸಕಾರ ವರ್ಣನೆಯನ್ನು ಮಾಡುವಂತೆ ಸುಲ್ತಾನ್ಸ್ ಸ್ಟೇಟ್ ವಾಸ್ ಮಿಲಿಟರಿ ಸ್ಟೇಟ್. ಸುಲ್ತಾನ್ನ ರಾಜ್ಯ ಅನ್ನುವಂಥದ್ದು ಸೈನಿಕ ರಾಜ್ಯವಾಗಿತ್ತು ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸುಲ್ತಾನ್ ವಾಸ್ ದ ಸುಪ್ರೀಂ ಕಮಾಂಡರ್. ಸೊ ಹಿ ವಾಸ್ ದ ಹೆಡ್ ಆಫ್ ದಿ ಮಿಲಿಟರಿ. ಇಲ್ಲಿ ರಾಜನೇ ಈ ಒಂದು ಸೈನ್ಯದ ಮುಖಂಡನಾಗಿದ್ದ, ಸರ್ವೋನ್ನತ ದಂಡನಾಯಕನಾಗಿದ್ದ ಇಡೀ ಸೈನ್ಯದ್ದು. ಆ್ಯಂಡ್ ಆಲ್ ಮಿನಿಸ್ಟರ್ಸ್ ಆ್ಯಂಡ್ ಆಫೀಸರ್ಸ್ ಎಕ್ಸೆಪ್ಟ್ ಚೀಫ್ ಜಸ್ಟಿಸ್, ದ ಕಾಜೀಸ್ were to render both civil and military services. Except Chief Justice and the Qazis,
both officers they must do the service in ಮಿಲಿಟರಿ. ಸೊ ಇಲ್ಲಿ ಸೈನಿಕ ಕ್ಷೇತ್ರದಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಯುದ್ಧ ಸಂಭವಿಸಿದಂಥ ಒಂದು ಸಂದರ್ಭದಲ್ಲಿ ಮುಖ್ಯ ನ್ಯಾಯಾಧೀಶ ಮತ್ತು ಕಾಜಿಗಳನ್ನು ಹೊರತುಪಡಿಸಿ ಬಾಕಿ ಎಲ್ಲ ಸೈನಿಕ ಸೇವೆಯನ್ನು ನೀಡಬೇಕಾಗಿತ್ತು. ಬಾಕಿ ಎಲ್ಲ ಮಿನಿಸ್ಟರ್ಸ್ಗಳು ಇದ್ದಾರೆ, ಅವರೂ ಸಹ ಸೇರಿದಂತೆ ಎಲ್ಲ ಆ ಅಧಿಕಾರಿಗಳು ಸಹ ಸೈನಿಕ ಸೇವೆಯನ್ನು ಇಲ್ಲಿ ರಾಜ್ಯನ ಸೈನ್ಯಕ್ಕೆ ನೀಡಬೇಕಾಗಿತ್ತು. ದಿವಾನ್ ಇ ಅರೀಸ್ he was in charge of army organization and administration. ಸೊ ಅವನು ಏನು ಮಾಡ್ತಾ ಇದ್ದ, ದಿವಾನ್ ಇ ಅರೀಸ್ ಅನ್ನುವಂತಹ ವ್ಯಕ್ತಿ, ಇವನು ಸೈನಿಕ ಒಂದು ಕ್ಷೇತ್ರದಲ್ಲಿ ಒಬ್ಬ ಉಸ್ತುವಾರಿ ಮತ್ತು ಸಂಘಟನೆಯ ಅಧಿಕಾರಿಯಾಗಿದ್ದ. ಸೊ ಅಪಾಯಿಂಟ್ಮೆಂಟ್ಸ್ ಆ್ಯಂಡ್ ಹ್ಯಾಂಡ್ಲಿಂಗ್ ದ ಡಿಪಾರ್ಟ್ಮೆಂಟ್ಸ್. ಸೊ ಹಿ ವಾಸ್ ಇನ್ ಚಾರ್ಜ್ ಆಫ್ ಆರ್ಮೀಸ್. ಇಡೀ ಒಂದು ಸೈನ್ಯದ ಮುಖ್ಯಸ್ಥನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ದಿವಾನ್ ಇ ಅರೀಸ್ ಅನ್ನುವಂಥ ಅಧಿಕಾರಿ. ಆ್ಯಂಡ್ ನೆಕ್ಸ್ಟ್ ಇಸ್ ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಪ್ರಾಂತೀಯ ಆಡಳಿತವನ್ನು ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ ದ ಹೋಲ್ ಎಂಪೈರ್ ಡಿವೈಡ್ ಇಂಟು ಮೆನಿ ಪ್ರಾವಿನ್ಸಸ್. ಇಲ್ಲಿ ಇಡೀ ಸಾಮ್ರಾಜ್ಯವನ್ನು ಹಲವಾರು ಪ್ರಾಂತ್ಯಗಳಲ್ಲಿ ವಿಭಜನೆಯನ್ನು ಮಾಡಲಾಗಿತ್ತು. ಆ್ಯಂಡ್ ಪ್ರಾವಿನ್ಸಸ್ ಕಾಲ್ಡ್ ಆಸ್ ಇಕ್ಟಾಸ್. ಇಲ್ಲಿ ಪ್ರಾಂತ್ಯಗಳು ಇದ್ದಾವೆ, ಇವುಗಳನ್ನು ಇಕ್ತಾಗಳು ಅಂತೇಳಿ ಕರೆಯಲಾಗ್ತಾ ಇತ್ತು. ಈಚ್ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ನಾಯಿಬ್ ಸುಲ್ತಾನ್ಸ್, ಇಟ್ ಮೀನ್ಸ್ ಗವರ್ನರ್ಸ್. ಪ್ರತಿಯೊಂದು ಪ್ರಾಂತ್ಯವೂ ಸಹ ಅಷ್ಟೇ ಇದಕ್ಕೆ ಒಬ್ಬ ಮುಖ್ಯಸ್ಥ ಇರ್ತಾ ಇದ್ದ, ಅವನನ್ನು ನಾಯಿಬ್ ಸುಲ್ತಾನ್ ಅಂತೇಳಿ ಕರೀಲಾಗ್ತಾ ಇತ್ತು. ಅವನು ರಾಜ್ಯಪಾಲನಾಗಿದ್ದ, ಆ ಪ್ರಾಂತ್ಯಕ್ಕೆ ಆತ ಮುಖ್ಯಾಧಿಕಾರಿಯಾಗಿದ್ದ. ಆ್ಯಂಡ್ ಗವರ್ನರ್ ಎಂಜಾಯ್ಡ್ ಅಬ್ಸಲ್ಯೂಟ್ ಪವರ್ ಇನ್ ಹಿಸ್ ಪ್ರಾವಿನ್ಸ್. ಇಡೀ ಒಂದು ಪ್ರಾಂತ್ಯಕ್ಕೆ ಆತ ರಾಜನಂತೆ ಆಳ್ವಿಕೆಯನ್ನು ನಡೆಸ್ತಾ ಇದ್ದ. ಅಷ್ಟು ಆತನಿಗೆ ಸಂಪೂರ್ಣ ನಿರಂಕುಶ ಅಧಿಕಾರ ಅನ್ನುವಂಥದ್ದಿತ್ತು. ಈ ಹ್ಯಾಡ್ ಈಸ್ ಓನ್ ಆರ್ಮಿ, ತನ್ನದೇ ಆದಂತಹ ಸ್ವಂತ ಸೈನ್ಯವನ್ನೂ ಸಹ ಹೊಂದಿರ್ತಾ ಇದ್ದ ಆ ನೈಬ್ ಸುಲ್ತಾನ್ ಅಥವಾ ಆ ರಾಜ್ಯಪಾಲ ಅಂತ. He looked after the administration, collecting of revenue and taxes and maintained the law and order in his province. All belongs to him. ಅವನಿಗೆ ಸಂಬಂಧಪಟ್ಟಂಥದ್ದು. ಸಂಪೂರ್ಣ ಪ್ರಾಂತ್ಯದ ಅಧಿಕಾರ ಅನ್ನುವಂಥದ್ದು ಅವನಿಗೆ ಸಂಬಂಧಿಸ್ತಾ ಇತ್ತು. ಅವನು ಆಡಳಿತದವನ್ನು ನೋಡಿಕೊಳ್ಳುವಂಥದ್ದು, ನಿರ್ವಹಣೆಯನ್ನು ಮಾಡುವಂಥದ್ದು, ಅಲ್ಲಿನ ಕಂದಾಯವನ್ನು ಸ್ವೀಕರಿಸುವಂತಹದ್ದು, ಬೇರೆ ಬೇರೆ ತೆರಿಗೆಗಳನ್ನು ಸ್ವೀಕರಿಸುವಂತಹದ್ದು, ಜೊತೆಗೆ ಇಡೀ ಒಂದು ಪ್ರಾಂತ್ಯದ ಕಾನೂನು ಪಾಲನೆ ಮಾಡುವಂತಹದ್ದು, ಸುವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥದ್ದು ಎಲ್ಲವೂ ಸಹ ಆ ನಾಯಿಬ್ ಸುಲ್ತಾನ್ ಅನ್ನುವಂತಹ ಗವರ್ನರಿಗೆ ಸಂಬಂಧಪಟ್ಟಿತ್ತು. ಆ್ಯಂಡ್ he had own army. Some sultans had the habit of transferring the governors and punishing them very severely if they were revolted. So there was also a provision to revolt against the king. ರಾಜನ ವಿರುದ್ಧವಾಗಿ ಅವರಿಗೆ ದಂಗೆ ಎಬ್ಬಿಸುವಂತಹ ಒಂದು ಅವಕಾಶಗಳು ಸಹ ಇರ್ತಾ ಇತ್ತು. ಯಾಕೆಂತಂದರೆ ಅವನಿಗೆ ಸ್ವಂತನಾದಂತಹ ಸೈನ್ಯ ಅನ್ನುವಂಥದ್ದು ಇರ್ತಾ ಇತ್ತು. ರಾಜ ಏನು ಮಾಡ್ತಾ ಇದ್ದ, ಸುಲ್ತಾನ್ ಅನ್ನುವಂಥವನು ಅಂತಹ ಕೇಂದ್ರೀಕೃತವಾಗುವಂತಹ ಒಂದು ಅಧಿಕಾರವನ್ನು ಸ್ವಲ್ಪ ತನ್ನ ಕೈಯಲ್ಲಿ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದ. ಕೆಲವು ಸುಲ್ತಾನರುಗಳು ಆ ಗವರ್ನರ್ಸ್ಗಳನ್ನು ಬೇರೆ ಪ್ರಾಂತ್ಯಕ್ಕೆ ವರ್ಗಾಯಿಸುವಂತಹ ಒಂದು ಆ ರೀತಿಯಾದಂತಹ ಒಂದು ಹ್ಯಾಬಿಟನ್ನು ಸಹ, ಹವ್ಯಾಸವನ್ನು ಸಹ ಇಟ್ಕೊಂಡಿರ್ತಾ ಇತ್ತು. ಸೊ ಅವರನ್ನು ಅತ್ಯಂತ ಕಠಿಣವಾಗಿ ಶಿಕ್ಷಿಸುವಂತಹ ಒಂದು ಕೆಲಸವನ್ನು ಸಹ ಮಾಡ್ತಾ ಇದ್ರು. ಅವರು ದಂಗೆ ಏಳಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ. ಏನೇ ಆಗಿರಲಿ ಅಂತಹ ಒಂದು ಪೂರ್ತಿಯಾದಂತಹ ಅಧಿಕಾರ ಆ ಪ್ರಾಂತೀಯ ಮುಖ್ಯಸ್ಥನಿಗೆ ಇತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಇತಿಹಾಸಕಾರ ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಈಚ್ ಪ್ರೊವಿನ್ಸಸ್ ವಾಸ್ ಡಿವೈಡೆಡ್ ಇಂಟು ಇಕ್ತಾಸ್. ಪ್ರತಿಯೊಂದು ಪ್ರಾಂತ್ಯವನ್ನು ಸಹ ಇಕ್ತಗಳು ಅನ್ನುವಂಥದ್ದಾಗಿ ವಿಭಜನೆಯನ್ನು ಮಾಡಲಾಗ್ತಾ ಇತ್ತು. ಈಚ್ ಪ್ರೊವಿನ್ಸಸ್ ವಾಸ್ ಡಿವೈಡೆಡ್ ಇಂಟು ಶಿಕ್ಸ್. ಇಲ್ಲಿ ಈ ಪ್ರತಿ ಪ್ರಾಂತ್ಯವೇನಿದೆ ಇದನ್ನು ಇಕ್ತಾಗಳು ಅಂತೇಳಿ ಕರೆಯಲಾಗ್ತಾ ಇತ್ತು. ಆ್ಯಂಡ್ ಇಕ್ತಾಸ್ ಡಿವೈಡ್ ಇಂಟು ಮೆನಿ ಶಿಕ್ಸ್. ಇಕ್ತಗಳನ್ನು ಶಿಕ್ಗಳಾಗಿ ವಿಭಜನೆಯನ್ನು ಮಾಡಲಾಗ್ತಾ ಇತ್ತು. ಆ್ಯಂಡ್ ಶಿಕ್ಸ್ ಡಿವೈಡ್ ಇಂಟು ಪರಗಣಾಸ್.
ಶಿಖ್ಗಳನ್ನು ಪರಗಣಗಳಾಗಿ ವಿಭಜನೆಯನ್ನು ಮಾಡಲಾಗ್ತಾ ಇತ್ತು. ಆ್ಯಂಡ್ ಶಿಖ್ಸ್ ರೂಲ್ಡ್ ಬೈ ಆರ್ ಅಡ್ಮಿನಿಸ್ಟ್ರೇಟೆಡ್ ಬೈ ಶಿಖ್ದಾಸ್. ಶಿಖ್ಗಳ ಅಧಿಕಾರಿಯಿಂದನೇ ಅವನನ್ನು ಶಿಖ್ದಾರ್ ಅಂತೇಳಿ ಕರೆಯಲಾಗ್ತಾ ಇತ್ತು. ಅವನು ಅದರ ಆಡಳಿತಾಧಿಕಾರಿಯಾಗಿದ್ದ. ಆ್ಯಂಡ್ ಪರಗಣಾಸ್ ರೂಲ್ಡ್ ಬೈ ಲುಕ್ಡ್ ಓವರ್ ಬೈ ಅಮಿಲ್ಸ್. ಇಲ್ಲಿ ಪರಂಗಣಗಳನ್ನು ನೋಡಿಕೊಳ್ಳುವಂತಹ ಅಧಿಕಾರಿ ಎಂದಾನೆ ಅವನ್ನು ಅಮೀಲ್ಗಳು ಅಂತೇಳಿ ಕರೆಯಲಾಗ್ತಾ ಇತ್ತು. ಏನೇ ಆಗಿರಲಿ ಇಂತಹ ಅಧಿಕಾರಿಗಳು ಇದ್ರು ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಆ್ಯಂಡ್ ದ ಪರಗಣಾಸ್ ಡಿವೈಡೆಡ್ ಇಂಟು ಮೆನಿ ವಿಲೇಜಸ್. ಇಲ್ಲಿ ಪರಂಗಣಗಳು ಇದ್ದಾವೆ, ನಂತರದಲ್ಲಿ ಸಣ್ಣ ಪುಟ್ಟ ಹಳ್ಳಿಗಳಾಗಿ ವಿಭಜನೆ ಆಗ್ತಾ ಇತ್ತು. ಸೊ ಈಗ ಈ ರೀತಿಯಾದಂಥ ವಿಭಜನೆ ಅನ್ನುವಂಥದ್ದು ಇರ್ತಾ ಇತ್ತು ಇಡೀ ಸಾಮ್ರಾಜ್ಯ. ಸೊ ಇಟ್ಸ್ ಎ ಪ್ರೈಮರಿ ಯೂನಿಟ್ ಆಫ್ ಅಡ್ಮಿನಿಸ್ಟ್ರೇಷನ್. ವಿಲೇಜ್ ಅನ್ನುವಂಥದ್ದು ಏನಿದೆ, ಆ ಹಳ್ಳಿ ಅನ್ನುವಂಥದ್ದು, ಗ್ರಾಮ ಅನ್ನುವಂಥದ್ದು, ಇದು ಪ್ರಾಥಮಿಕವಾದಂತಹ ಒಂದು ಚಿಕ್ಕ ಆಡಳಿತದ ಘಟಕವಾಗಿತ್ತು. ಆ್ಯಂಡ್ ವಿಲೇಜಸ್ ಹ್ಯಾಡ್ ಟ್ರೆಡಿಷನಲ್ ಆಫೀಸಸ್ ಲೈಕ್ ಚೌಧರಿ, ಪಟುವಾರಿ, ಚೌಕಿದಾರ್ ಎಟ್ಸೆಟ್ರಾ. ಸೊ ಇಲ್ಲಿ ಗ್ರಾಮಗಳಲ್ಲಿ ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ ಸಾಮಾನ್ಯವಾಗಿ ಪರಂಪರಾಗತವಾದಂತಹ ಅಧಿಕಾರಿಗಳು ಅನ್ನುವಂಥವ್ರು ಇರ್ತಾ ಇದ್ರು. ಯಾರಪ್ಪ ಅಂತಂದರೆ ಇಲ್ಲಿ ಚೌಧರಿಗಳು, ಪಟುವಾರಿಗಳು, ಚೌಕಿದಾರರು ಅನ್ನುವಂಥ ಸಾಂಪ್ರದಾಯಿಕವಾದಂತಹ ಆಡಳಿತಾಧಿಕಾರು ಆಡಳಿತವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ರು. ಆ್ಯಂಡ್ ನೆಕ್ಸ್ಟ್ ಒನ್ ಇನ್ ಲಿಟ್ರರಿ ಫೀಲ್ಡ್. ಸಾಹಿತ್ಯ ಲೋಕದಲ್ಲಿ ಅವರ ಕೊಡುಗೆಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಹಿಯರ್ ಇಟ್ ವಿಟ್ನೆಸ್ಡ್ ಇನ್ ದ ಗ್ರೋತ್ ಆಫ್ ಪರ್ಷಿಯನ್ ಆ್ಯಂಡ್ ವೆರ್ನಾಕ್ಯುಲರ್ ಲ್ಯಾಂಗ್ವೇಜಸ್. ಇಲ್ಲಿ ಪರ್ಷಿಯನ್ ಭಾಷೆ ಮತ್ತು ದೇಶೀಯ ಸಾಹಿತ್ಯದ ಅಭಿವೃದ್ಧಿಗೆ ಸಾಕ್ಷಿಯಾದಂತಹ ಕಾಲ ಈ ದೆಹಲಿ ಸುಲ್ತಾನರ ಕಾಲ. ಪರ್ಷಿಯನ್ ಪೋಯಿಟ್ಸ್ ಆಫ್ ಸೆಂಟ್ರಲ್ ಏಷ್ಯಾ ಆರ್ ಇನ್ ದ ಕೋರ್ಟ್ ಆಫ್ ಮೆನಿ ಸುಲ್ತಾನೇಟ್ಸ್. ಸುಲ್ತಾನರುಗಳ ಸಾಮ್ರಾಜ್ಯದಲ್ಲಿ, ಅವರ ಅರಮನೆಯಲ್ಲಿ ಹಲವಾರು ಮಧ್ಯ ಏಷ್ಯಾಕ್ಕೆ ಸಂಬಂಧಿಸಿದಂತಹ ಪರ್ಷಿಯನ್ ಕವಿಗಳು ಅನ್ನುವಂಥವರು ಇಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು. ಅಮೀರ್ ಖುಸ್ರು, ಮೋಸ್ಟ್ ಇಂಪಾರ್ಟೆಂಟ್ ಪರ್ಷಿಯನ್ ಪೋಯೆಟ್ among the Persian poets. He was called as a parrot of India. ಇಲ್ಲಿ ಒಬ್ಬ ಪ್ರಸಿದ್ಧನಾದಂತಹ ಪರ್ಷಿಯನ್ ಕವಿ, ವಿದ್ವಾಂಸ ಅಂತಂದರೆ ಅವನು ಅಮೀರ್ ಖುಸ್ರು ಅನ್ನೋದು. ಅವನನ್ನು ಭಾರತದ ಗಿಣಿ ಅಂಥೇಳಿ ಇಲ್ಲಿ ವ್ಯಾಖ್ಯಾನಿಸಲಾಗಿದೆ. ಸೊ ಅಷ್ಟು ಪ್ರಸಿದ್ಧನಾಗಿದ್ದ. ಆ್ಯಂಡ್ ಹಿಸ್ ವರ್ಕ್ಸ್, ಇವನ ಕೃತಿಗಳನ್ನು ನಾವು ನೋಡ್ತಾ ಹೋದರೆ ಖಜ್ಜಾನ್ ಉಲ್ ಫುತಹ್, ಖಜ್ಜಾನ್ ಉಲ್ ಫುತಹ್ ಅನ್ನುವಂಥ ಒಂದು ಕೃತಿ. ಆ್ಯಂಡ್ ಅಂತರ ಒನ್ ಇಸ್ ತಾರಿಕ್ ಇ ಅಲೈ. ಮತ್ತೊಂದು ಪ್ರಮುಖವಾದಂಥ ಅವನ ಕೃತಿ ಅಂತಂದರೆ ತಾರಿಕ್ ಇ ಅಲೈ ಎನ್ನುವಂತಹ ಕೃತಿಯನ್ನು ಈತ ರಚನೆಯನ್ನು ಮಾಡಿದ್ದಾನೆ. ಆ್ಯಂಡ್ ಅಂತರ ಒನ್ ಇಸ್ ಅಮೀರ್ ಹಸನ್ ದೆಹ್ಲವಿ. ಅಮೀರ್ ಹಸನ್ ದೆಹ್ಲವಿ ಅನ್ನುವಂಥವನು ಹಿ ರೋಟ್ ಸನೆಟ್ಸ್. ಇವನು ಷಡ್ಬದ್ದಿಗಳನ್ನು ರಚನೆಯನ್ನು ಮಾಡ್ತಾನೆ. ಇಟ್ ಮೀನ್ಸ್ 14 ಲೈನ್ಡ್ ಪೋಯಮ್. ಸೊ ಸನೆಟ್ಸ್ ಅಂತಂದರೆ ಇದು 14 ಲೈನ್ಗಳ ಒಂದು ಕವಿತೆಯನ್ನು ರಚನೆಯನ್ನು ಮಾಡ್ತಾನೆ, ಅಷ್ಟಷಟ್ಪದಿ ಅಂತ. ಸೊ ಏನೇ ಆಗಿರಲಿ ಇಂತಹ ವಿದ್ವಾಂಸರುಗಳು ಇದ್ದರು. ಆ್ಯಂಡ್ ಬದ್ರುದ್ದೀನ್, ಮೌಲಾನಾ ಮೊಯ್ನುದ್ದೀನ್ ಉಮ್ರಾನಿ ಆ್ಯಂಡ್ ಹಸನ್ ನಿಜಾಮಿ, some important Persian poets in ಸುಲ್ತಾನೇಟ್ಸ್ ಪೀರಿಯಡ್. ಹೀಗೆ ಹಲವಾರು ಸುಲ್ತಾನರುಗಳ ಕಾಲದ ಪರ್ಷಿಯಾದ ವಿದ್ವಾಂಸರುಗಳನ್ನು, ಕವಿಗಳನ್ನು ನಾವಿಲ್ಲಿ ನೋಡ್ಬೋದು. ಮೊಹಮ್ಮದ್ ಬಿನ್ ತುಗ್ಲಕ್ ಆ್ಯಂಡ್ ಫಿರೋಜ್ ಶಾ ತುಗ್ಲಕ್ ವರ್ ದ ಗ್ರೇಟ್ ಸ್ಕಾಲರ್ಸ್. ಈ ಇಬ್ಬರೂ ಸಹ ಹೌದು. ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತು ಫಿರೋಜ್ ಶಾ ತುಗ್ಲಕ್ ಅನ್ನುವಂತಹ ಇಬ್ಬರು ಆಡಳಿತಗಾರರು ಅಥವಾ ಸುಲ್ತಾನರು ಇದ್ದಾರೆ. ಅವರೂ ಸಹ ಪ್ರಸಿದ್ಧ ವಿದ್ವಾಂಸರುಗಳು. ಜಿಯಾವುದ್ದೀನ್ ಬರ್ನಿ ಆ್ಯಂಡ್ ಇಬ್ನ ಬತೂತ, ಗ್ರೇಟ್ ಹಿಸ್ಟೋರಿಯನ್ಸ್ ಇನ್ ತುಗ್ಲಕ್ಸ್ ಪೀರಿಯಡ್. ಸೊ ತುಗ್ಲಕರ ಕಾಲವನ್ನು ಅಧ್ಯಯನವನ್ನು ಮಾಡ್ತಾ ಹೋದರೆ ಇಬ್ಬರು ಪ್ರಸಿದ್ಧನಾದಂತಹ ಇತಿಹಾಸಕಾರಗಳ ಉದಾಹರಣೆ ಅನ್ನುವಂಥದ್ದು ನಮಗೆ ಸಿಗ್ತಾ ಹೋಗ್ತದೆ. ಯಾರಪ್ಪ ಅಂತಂದರೆ ಜಿಯಾವುದ್ದೀನ್ ಬರಾನಿ ಮತ್ತು ಇಬ್ನ ಬತೂತ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು. ಆ್ಯಂಡ್ ಶಮ್ಸ್ ಇ ಸಿರಾಜ್ ಅಫೀಫ್, ಈ ಕಂಪ್ಲೀಟ್ ದ ವರ್ಕ್ ತಾರಿಕ್ ಇ ಫಿರೋಜ್ ಶಾಹಿ ವಿಚ್ ಹ್ಯಾಡ್ ಬೀನ್ ಲೆಫ್ಟ್ ಇನ್ಕಂಪ್ಲೀಟ್ ಬೈ ಬರಾನಿ. Barani started writing Tariq e Firoz Shahi, but it was completed by Shamsi Siraj Afif. ಇಲ್ಲಿ ಬರಾನಿ ಅನ್ನುವಂಥವನು ಬರೀಲಿಕ್ಕೆ ಪ್ರಾರಂಭವನ್ನು ಮಾಡಿದಂತಹ ತಾರಿಕ್ ಇ ಫಿರೋಜ್ ಶಾಹಿ ಅನ್ನುವಂತಹ ಗ್ರಂಥ ಎನ್ನುವಂಥದ್ದೇನಿದೆ, ಇದು ಶಮ್ಸ್ ಇ ಸಿರಾಜ್ ಅಫೀಫ್ ಅನ್ನುವಂತಹ
ವಿದ್ವಾಂಸನಿಂದಾಗಿ ಪೂರ್ತಿಗೊಂಡಿತ್ತು. ಅವನು ಆ ಬರೆಯುವಿಕೆಯನ್ನು ಪೂರ್ತಿಗೊಳಿಸಿದ್ದ. And the Bhakti movement provided scope for the development of vernacular languages like Hindi, Bengali, Punjabi and Gujarat. ಸೊ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಭಕ್ತಿ ಚಳುವಳಿ ಅನ್ನುವಂಥದ್ದಾಗಿತ್ತಂತೆ. ಇದು ದೇಶೀಯ ಭಾಷೆಗಳ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು ನೀಡಿದಂತಹ ಒಂದು ಚಳುವಳಿ. ಸೊ ಇಟ್ ಇಸ್ ಗಿವೆನ್ ಇಂಪಾರ್ಟೆಂಟ್ ಟು ದ ಡೆವಲಪ್ಮೆಂಟ್ ಆಫ್ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್. ಬೇರೆ ಬೇರೆ ಸ್ಥಳೀಯ ಭಾಷೆಗಳು ಅಂದರೆ ಹಿಂದಿ ಆಗಿರ್ಬೋದು, ಬಂಗಾಳಿ ಆಗಿರ್ಬೋದು, ಪಂಜಾಬಿ ಆಗಿರ್ಬೋದು, ಗುಜರಾತಿ ಅಂಥದ್ದಾಗಿರ್ಬೋದು, ಈ ಭಾಷೆಗಳ ಅಭಿವೃದ್ಧಿಗೆ ಪ್ರಾಮುಖ್ಯತೆಯನ್ನು ಭಕ್ತಿ ಚಳುವಳಿ ಅನ್ನುವಂಥದ್ದು ನೀಡಿತು. ಆ್ಯಂಡ್ ಚಾಂದ್ ಬರ್ದಾಯ್ ದ ಸ್ಕಾಲರ್ ಹಿ ರೋಟ್ ಪೃಥ್ವಿರಾಜ ರಾಸು. ಇಲ್ಲಿ ಪ್ರಮುಖವಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಚಾಂದ್ ಬರ್ದಾಯ್ ಅನ್ನುವಂಥ ಒಬ್ಬ ವಿದ್ವಾಂಸ, ಈತ ಪೃಥ್ವಿರಾಜ ರಾಸು ಅನ್ನುವಂಥ ಒಂದು ಕೃತಿಯನ್ನು ರಚನೆಯನ್ನು ಮಾಡಿದ್ದಾನೆ. ಆ್ಯಂಡ್ ದ ಸ್ಕಾಲರ್ ಮಲಿಕ್ ಮೊಹಮ್ಮದ್ ಜೈಸಿ ರೋಟ್ ಪದ್ಮಾವತಿ. ಸೊ ಇಲ್ಲಿ ಮಲಿಕ್ ಮೊಹಮ್ಮದ್ ಜೈಸಿ ಅನ್ನುವಂತಹ ವಿದ್ವಾಂಸ ಪದ್ಮಾವತಿ ಅನ್ನುವಂತಹ ಗ್ರಂಥವನ್ನು ರಚನೆಯನ್ನು ಮಾಡ್ತಾನೆ. ಆ್ಯಂಡ್ ದರ್ ವಾಸ್ ಎನ್ಕರೇಜ್ಮೆಂಟ್ ಫಾರ್ ಟ್ರಾನ್ಸ್ಲೇಟಿಂಗ್ ದ ವರ್ಕ್ಸ್ ಫ್ರಮ್ ಸಂಸ್ಕೃತ್ ಟು ಪರ್ಷಿಯನ್ ಲ್ಯಾಂಗ್ವೇಜ್. ಸೊ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಬೇರೆಯ ಭಾಷೆಗೆ ತರ್ಜುಮೆಯನ್ನು ಮಾಡುವಂಥ ಕೆಲಸಕ್ಕೂ ಸಹ ಇಲ್ಲಿ ಪ್ರೋತ್ಸಾಹ ನೀಡಲಾಗಿತ್ತು. ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ತರ್ಜುಮೆಗೆ ಪ್ರೋತ್ಸಾಹವನ್ನು ಈ ಸುಲ್ತಾನಗಳು ನೀಡಿದರು. ಆ್ಯಂಡ್ ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಇನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಫೀಲ್ಡ್. ಇಲ್ಲಿ ಸುಲ್ತಾನರುಗಳ ಅವಧಿ ಅನ್ನುವಂಥದ್ದು ಕಲೆ ಮತ್ತು ವಾಸ್ತುಶಿಲ್ಪದ ವಿಭಾಗದಲ್ಲಿ ಏನೇನು ಕೊಡುಗೆಯನ್ನು ನೀಡಿತ್ತು ಅನ್ನುವಂಥದ್ದಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ದೇ ಆರ್ ಆಲ್ಸೋ ಬಿಲ್ಡರ್ಸ್. ಅವರೂ ಸಹ ಇದ್ದಾರೆ. ದೆಹಲಿ ಸುಲ್ತಾನರು ಅನ್ನುವಂಥವರು ನಿರ್ಮಾತೃಗಳಾಗಿದ್ದರು. ಉದಾಹರಣೆಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಹಲವಾರು ಕಟ್ಟಡಗಳು ನಮಗೆ ಸಿಗ್ತಾ ಹೋಗ್ತದೆ. ದೇ ಡೆವಲಪ್ಡ್ ನ್ಯೂ ಆರ್ಕಿಟೆಕ್ಚರ್ ಸ್ಟೈಲ್ ಕಾಲ್ಡ್ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಈ ಸುಲ್ತಾನರುಗಳ ಅವಧಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದಂಥದ್ದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿ ಅನ್ನುವಂಥದ್ದು. ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಈ ಒಂದು ಶೈಲಿಯ ಪ್ರಮುಖ ಅಥವಾ ವಿಶಿಷ್ಟವಾದಂತಹ ಲಕ್ಷಣ ಅಂತೇಳಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಮಿನಾರೆಟ್ಸ್, ಮಿನಾರ್ಗಳು, ಆಕ್ಸ್, ಕಮಾನುಗಳು, ಡೋಮ್ಸ್, ಗುಮ್ಮಟಗಳು, ಹಜಾರಗಳು ಆ್ಯಂಡ್ ಲಾರ್ಜ್ ಗೇಟ್ವೇಸ್, ದೊಡ್ಡದಾದಂತಹ ಮಹಾದ್ವಾರಗಳು ಅನ್ನುವಂಥದ್ದು ಸಾಮಾನ್ಯವಾಗಿ ನಮಗೆ ಕಂಡುಬರುವಂತಹ ಒಂದು ಪ್ರಮುಖವಾದಂತಹ ಒಂದು ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು. ಕುವಾತ್ ಉಲ್ ಇಸ್ಲಾಂ ಮಾಸ್ಕ್ ಎಟ್ ಡೆಲ್ಲಿ ಇಟ್ ಈಸ್ ಅ ಬೆಟರ್ ಎಕ್ಸಾಂಪಲ್ ಫಾರ್ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಇಲ್ಲಿ ಇತಿಹಾಸಕಾರ ವರ್ಣನೆಯನ್ನು ಮಾಡುವಂತೆ ಒಂದು ಪ್ರಮುಖವಾದಂತಹ ಮಸೀದಿಯ ಉದಾಹರಣೆಯನ್ನು ನೀಡ್ತಾ ಹೋಗ್ತಾನೆ. ಖವಾತ್ ಉಲ್ ಇಸ್ಲಾಂ ಅನ್ನುವಂತಹ ಒಂದು ದೆಹಲಿಯಲ್ಲಿನ ಮಸೀದಿ ಅನ್ನುವಂಥದ್ದು ಈ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಗೆ ಅವರು ಬಳಸಿಕೊಂಡಿದ್ದು ಅನ್ನುವಂಥದ್ದಾಗಿ ಇದನ್ನು ನಾವು ನೋಡಿದರೆ ನಾವು ಅರಿತುಕೊಳ್ಬೋದು. ಆ್ಯಂಡ್ ಅದೈದಿಂಕ ಜಂಪಾರ ಮಾಸ್ಕ್ ಆಲ್ಸೋ ಎಕ್ಸಾಂಪಲ್ ಫಾರ್ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ದೇ ಬಿಲ್ಟ್ ಮೆನಿ ಮಾಸ್ಕ್ಸ್ ಬೈ ಯೂಸಿಂಗ್ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಇಲ್ಲಿ ಹಲವಾರು ಕಟ್ಟಡಗಳನ್ನು ಅಥವಾ ಮಸೀದಿಗಳನ್ನು ಅವರು ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಬಳಸಿಕೊಂಡು ಕಟ್ಟಿದಂತಹ ಉದಾಹರಣೆಗಳು ನಮಗೆ ಸಿಗ್ತಾ ಹೋಗ್ತದೆ. ಆ್ಯಂಡ್ ದರ್ ಬಿಲ್ಡಿಂಗ್, ಅವರ ಕಟ್ಟಡಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಇಂಪಾರ್ಟೆಂಟ್ ಬಿಲ್ಡಿಂಗ್ ಕುತುಬ್ ಮಿನಾರ್. ಇಟ್ ಈಸ್ ಬಿಲ್ಡ್ ಬೈ ಕುತುಬುದ್ದೀನ್ ಐಬಕ್. ನಮಗೆ ಗೊತ್ತಿದ್ದಂತೆ ಕುತುಬುದ್ದೀನ್ ಐಬಕ್ ನಿರ್ಮಾಣ ಮಾಡಿದಂತಹ ಕುತುಬ್ ಮಿನಾರ್ ಅನ್ನುವಂತಹ ದೆಹಲಿಯಲ್ಲಿನ ಪ್ರಸಿದ್ಧವಾದಂತಹ ಸ್ಮಾರಕ ಅನ್ನುವಂಥದ್ದು ಅವರ ಕಾಲದ ಕೊಡುಗೆ. ಆ್ಯಂಡ್ ಇಟ್ ವಾಸ್ ಕಮೆನ್ಸ್ಡ್ ಬೈ ಕುತುಬುದ್ದೀನ್ ಐಬಕ್ ಬಟ್ ಇಟ್ ವಾಸ್ ಕಂಪ್ಲೀಟೆಡ್ ಬೈ ಇಲ್ತಮಷ್. ಈ ಕುತುಬುದ್ದೀನ್ ಐಬಕ್ ಅನ್ನುವಂಥವನು ಕುತುಬ್ ಮಿನಾರನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದ. ಆದರೆ ಇದು ಪೂರ್ತಿಗೊಂಡಂಥದ್ದು ಇಲ್ತಮಷ್ ಅನ್ನುವಂಥ ಅಧಿಕಾರಿಯಿಂದಾಗಿ ಅಥವಾ ಸುಲ್ತಾನ್ನಿಂದ ಅನ್ನುವಂಥದ್ದಾಗಿ ಮಾಹಿತಿಗಳು ನಮಗೆ ದೊರಕ್ತಾ ಹೋಗ್ತವೆ. ಆ್ಯಂಡ್ ಮೆನಿ ಬಿಲ್ಡಿಂಗ್ಸ್ ಆಲ್ಸೋ ದೇ ಬಿಲ್ಟ್ ಅಟ್ ದ
ಟೈಮ್. ಅವರ ಕಾಲದಲ್ಲಿ ಹಲವಾರು ಕಟ್ಟಡಗಳನ್ನು ನಿರ್ಮಾಣವನ್ನು ಮಾಡಿದಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ತಮಷ್ ಬಿಲ್ಟ್ ಹೌಸ್ ಈ ಶಂಸಿ ಆ್ಯಂಡ್ ಜಾಮಿ ಮಸ್ಜಿದ್ ಆ್ಯಂಡ್ ಶಂಸಿ ಈದ್ಗಾ. ಈ ಇಲ್ತಮಷ್ ಅನ್ನುವಂಥವನು ಸಹ ಒಬ್ಬ ನಿರ್ಮಾತೃ. ಅದಕ್ಕೆ ಉದಾಹರಣೆ ಅಂತಂದರೆ ಹೌಸ್ ಇ ಶಂಸಿ ಅನ್ನುವಂತಹ ಕಟ್ಟಡವನ್ನು ನಿರ್ಮಾಣ ಮಾಡಿದಂಥದ್ದು, ಜಾಮಿ ಮಸೀದಿಯನ್ನು ನಿರ್ಮಾಣ ಮಾಡಿದಂಥದ್ದು ಮತ್ತು ಶಂಸಿ ಈದ್ಗಾವನ್ನು ನಿರ್ಮಾಣವನ್ನು ಮಾಡಿದ್ದ. ಆ್ಯಂಡ್ ಜಾಮಿ ಮಸೀದಿ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಬಿಲ್ಡಿಂಗ್ ಆಫ್ ದೆಹಲಿ ಸುಲ್ತಾನ್ಸ್. ಜಾಮಿ ಮಸೀದಿ ಅನ್ನುವಂಥದ್ದು ಅತ್ಯಂತ ಪ್ರಸಿದ್ಧಿಯಾದಂಥದ್ದು, ಅತ್ಯಂತ ಸುಂದರವಾದಂಥ ಒಂದು ಕಟ್ಟಡಗಳಲ್ಲಿ ಇದೂ ಸಹ ಒಂದಾಗಿದೆ. ಅಲ್ಲಾವುದ್ದೀನ್ ಖಿಲ್ಜಿ ಆಲ್ಸೋ ಬಿಲ್ಡರ್. ಅಲ್ಲಾವುದ್ದೀನ್ ಖಿಲ್ಜಿಯೂ ಸಹ ಇದ್ದಾನೆ, ಈತನೂ ಸಹ ಒಬ್ಬ ನಿರ್ಮಾತೃ. ಅದಕ್ಕೆ ಉದಾಹರಣೆ ಅಂತಂದರೆ ಇಸ್ ಬಿಲ್ಡಿಂಗ್ಸ್ ಲೈಕ್ ಪ್ಯಾಲೇಸ್ ಹಜಾರ್ ಸಿತಮ್, ದ ಫೋರ್ಟ್ ಆಫ್ ಸಿರಿಯಾ, ದ ಜಾಮಿದ್ ಖಾನ್ ಮಸ್ಜಿದ್ ಆ್ಯಂಡ್ ಅಲೈ ದರ್ವಾಜಾ ಅಟ್ ದೆಹಲಿ. ಸೊ ಇವನ ನಿರ್ಮಾಣವನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ 1000 ಕಂಬಗಳ ಬಸದಿ, ಹಜಾರ್ ಸಿತಮ್ ಅನ್ನುವಂಥದ್ದು ಮತ್ತು ಸಿರಿಯಾ ಕೋಟೆ ಅನ್ನುವಂಥದ್ದು, ಜೊತೆಗೆ ಜಾಮಿದ್ ಖಾನ್ ಮಸೀದಿ ಮತ್ತು ಅಲೈ ದರ್ವಾಜ ಇವೆಲ್ಲವೂ ಸಹ ಈ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವಂಥವನು ದೆಹಲಿಯಲ್ಲಿ ನಿರ್ಮಾಣವನ್ನು ಮಾಡಿದಂಥದ್ದು. ಆ್ಯಂಡ್ ತುಗ್ಲಕ್ಸ್ ದಿ ಆಲ್ಸೋ ಶೋಡ್ ಇಂಟ್ರೆಸ್ಟ್ ಟು ಬಿಲ್ಡಿಂಗ್ಸ್. ಈ ತುಘಲಕರು ಸಹ ಹಿಂದುಳಿಯಲಿಲ್ಲ ಈ ಕಟ್ಟಡಗಳನ್ನು ನಿರ್ಮಾಣವನ್ನು ಮಾಡುವಲ್ಲಿ. ಅವರು ಸಹ ಇದ್ದಾರೆ. ದಿ ಆಲ್ಸೋ ಬಿಲ್ಟ್ ಮೆನಿ ಫೋರ್ಟ್ಸ್ ಆ್ಯಂಡ್ ಸಿಟೀಸ್. ಅವರು ಸಹ ಇದ್ದಾರೆ, ಹಲವಾರು ಹೊಸ ನಗರಗಳನ್ನು, ಕೋಟೆಗಳನ್ನು ನಿರ್ಮಾಣವನ್ನು ಇವರು ಮಾಡಿದರು. ಫಿರೋಜ್ ಶಾ ತುಘಲಕ್ ಆಲ್ಸೋ ಎ ಗ್ರೇಟ್ ಬಿಲ್ಡರ್. ಇದರಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಫಿರೋಜ್ ಶಾ ತುಘಲಕ್ ಅನ್ನುವಂತಹ ಸುಲ್ತಾನ ಇವನು ಸಹ ಹಲವಾರು ಕಟ್ಟಡಗಳನ್ನು ನಿರ್ಮಾಣವನ್ನು ಮಾಡಿದ್ದ. ಈ ಲೇಡ್ ಔಟ್ ದ ಸಿಟಿ ಆಫ್ ಫಿರೋಜಾಬಾದ್, ಫತೇಬಾದ್, ಹಿಸ್ಸಾರ್ ಆ್ಯಂಡ್ ಜಾನ್ಪುರ್. ಹೊಸ ನಗರಗಳ ನಿರ್ಮಾಣಕ್ಕೆ ಈತ ಪ್ರಾಮುಖ್ಯತೆಯನ್ನು ನೀಡಿದ್ದ. ಯಾವುದಪ್ಪ ನಗರಗಳನ್ನು ಆತ ನಿರ್ಮಿಸಿದಂಥದ್ದು ಅಂತಂದರೆ ಫಿರೋಜಾಬಾದ್ ಅನ್ನುವಂತಹ ನಗರ, ಫತೇಬಾದ್ ಅನ್ನುವಂತಹ ನಗರ, ಹಿಸ್ಸಾರ್ ಅನ್ನುವಂಥ ನಗರ ಮತ್ತು ಈ ಜಾನ್ಪುರ್ ಅನ್ನುವಂತಹ ನಗರಗಳನ್ನು ಈ ಫಿರೋಜ್ ಶಾ ತುಘಲಕ್ ಅನ್ನುವಂಥವನು ನಿರ್ಮಾಣವನ್ನು ಮಾಡಿದ್ದ. ಸೊ it was a contribution of Delhi Sultanates. So next class we are learning about the Mughals. Thank you.